ಓಕೆ. ಇವಾಗ ಜೀವನದಲ್ಲಿ ತುಂಬಾ ಖುಷಿಯಾದಂತಹ ಒಂದು ಘಟನೆ. ಜೀವನದಲ್ಲಿ ತುಂಬಾ ಖುಷಿ ಅಂದ್ರೆ ನನಗೆ ಈ 2024 ನಂತರ ತುಂಬಾ ಬ್ರದರ್ಸ್ ಸಿಕ್ಕಿದ್ದಾರೆ. ನನಗೆ ಅಣ್ಣ ತಮ್ಮಂದಿರಿರ್ಲಿಲ್ಲ. ಹ್ಮ್. ನನಗೆ ತುಂಬಾ ಅದರಲ್ಲಿ ಹೆಚ್ಚು ಮುಸ್ಲಿಂ ಸಹೋದರರು ಸಿಕ್ಕಿದ್ದಾರೆ. ತುಂಬಾ ಪ್ರೀತಿ ಮಾಡ್ತಾರೆ, ನನ್ನನ್ನು ಒಬ್ಬ ಅಣ್ಣನಂತೆ ಕಾಣ್ತಾರೆ. ಹ್ಮ್. ಸೊ ಯಾವುದೇ ಸಂದರ್ಭದಲ್ಲಿ ಓಡಿ ಬರ್ತಾರೆ ನನ್ನ ಕರೆದ್ರೆ. ಹ್ಮ್. ಸೊ ಅದು ನನಗೆ ತುಂಬಾ ಖುಷಿಯ ವಿಷಯ. ಅವರು ಸಿಕ್ಕಿದ ನಿಮಗೆ ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ಅದರ ಮೇಲೆ ನನ್ನ ಜೀವನ ಸ್ವಲ್ಪ ಚೇಂಜಸ್, ಖುಷಿಯಲ್ಲಿ ಯಾವುದಕ್ಕೂ ಸ್ಟ್ರೆಸ್ ಪಡ್ಕೊಳ್ಳಲ್ಲ, ಎಂಗ್ಸೈಟಿ ಆಗಲ್ಲ. ಹ್ಮ್. ಧೈರ್ಯದಿಂದ ಎದುರಿಸ್ತೇನೆ. ಹ್ಮ್. ಎಲ್ಲರೂ ತುಂಬಾ ಅಷ್ಟು ಪ್ರೀತಿ ಮಾಡ್ತಾರೆ. ಅಟ್ಲೀಸ್ಟ್ ನನ್ಗೊಂದು ಮೆಸೇಜ್ ಮಾಡಿದ್ರೆ ಸಾಕು, ಹೇಗಿದ್ದೀರಿ, ರಾಹತ್ತಲ್ಲಿ. ಹ್ಮ್. ಅದೊಂದು ಮೆಸೇಜ್ ನಂಗೆ ತುಂಬಾ ಇಷ್ಟ. ಹ್ಮ್. ಅಂದ್ರೆ ಅದರ ಅರ್ಥ ಅವರು ಕಳಿಸೋ ಮೆಸೇಜ್ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವರ ಅಷ್ಟು ಬ್ಯುಸಿ ಶೆಡ್ಯೂಲ್ಸ್ ಅಲ್ಲಿ ಹ್ಮ್. ಹೆಚ್ಚಾಗಿ ಪ್ರವಾಸಿಯಲ್ಲಿ ಇದ್ದಾರೆ ನನ್ನ ಸಹೋದರರೆಲ್ಲ. ಅವರು ಹಾಗೆ ತುಂಬಾ ಏನು ಬೇಕು ಅದು ಕೇಳುವ ಒಂದು ಖುಷಿ ಆಗ್ತದೆ ಅವರು ಹಾಗೆ ಕೇಳುವಾಗ. ಹ್ಮ್. ಸೊ ಅದೇ ನನ್ಗೆ ತುಂಬಾ ಖುಷಿ ದೊಡ್ಡ ಆಗುತ್ತೆ. ದೇವರ ಲಾಸ್ಟ್ ಸಿಕ್ಕಿದ ಬೆಸ್ಟ್ ಗಿಫ್ಟ್. ಅಷ್ಟೇ. ಈಗ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸಮಯದಲ್ಲಿ ಬದುಕುಳಿತಾನೆ. ಹ್ಮ್. ಅರ್ಥ ಆಯ್ತಾ? ಇವಾಗ ನಿಮ್ ಜೀವನದಲ್ಲಿ ಈ ಒಂದು ಘಟನೆಯಲ್ಲಿ ನಾನು ಬದುಕಿದ್ದೇ ನನ್ನ ಪುಣ್ಯ ಅಂತ ಇರುತ್ತೆ. ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಎಲ್ಲಾದ್ರೂ ಒಂದು ಒಂದು ಘಟನೆ ಆಗಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಒಂದು ಆಗಿರ್ಬೋದು, ನಾನು ಈ ಒಂದು ಘಟನೆ ನಡೆದಿದ್ರೆ ನಾನು ಅವತ್ತು ಸತ್ತು ಹೋಗ್ತಿದ್ದೆ, ಅವತ್ತು ಬದುಕಿದ ಕಾರಣ ನಾನು ಇವತ್ತು ಇಲ್ಲಿದ್ದೇನೆ ಅಂತೇಳಿ ಅಂತ ಯಾವ್ದಾದ್ರು ಒಂದು ಘಟನೆ ಇದೆಯಾ? ಇದೆ. ನೆನಪಿಸುವಂಥದ್ದು. ನನ್ನ ತಾಯಿ ತೀರಿ ಹೋದ್ಮೇಲೆ ತುಂಬಾ ಸ್ಟ್ರೆಸ್ಸಿಗೊಳಗಾದೆ. ನನ್ಗೆ ತಾಯಿಯೊಟ್ಟಿಗೆ ತುಂಬಾ ಅಟ್ಯಾಚ್ಮೆಂಟ್. ಹ್ಮ್. ಜಾಸ್ತಿ ಮನೆಯಲ್ಲಿ ಇರ್ಲಿಲ್ಲ. ನನ್ನ ಇನ್ನೊಂದು ಮನೆ ಇದೆ ಮಂಗಳೂರು ಬಜ್ಪೆ ಹತ್ರ. ಹ್ಮ್. ಸೊ ಅಲ್ಲಿ ಒಬ್ಬಂಟಿ ಆಗಿರ್ತಿದ್ದೆ. ತಾಯಿ ಇಲ್ಲದ ಜೀವನ ಬೇಡ ಅಂತ ಒಂದ್ ದಿವಸ Suicide. ಕೀಟನಾಶಕ ತಂದೆ. ಇನ್ನು ಕೀಟನಾಶಕ ಜಾಸ್ತಿ ನೋವಾಗ್ಬೋದು, ತುಂಬಾ ಹೊತ್ತು ತಗೊಳ್ತದೆ, ಅದಕ್ಕೆ ಹಗ್ಗನ್ನು ತಂದೆ. ಇದು ಕುಡ್ದು ಆಮೇಲೆ ಹಗ್ಗ ಹಾಕೊಳ್ಳುವಂತ ಸುಸೈಡ್ ಮಾಡುವಂತ. ಸುಸೈಡ್ ಮಾಡ್ಕೊಂಡು. ಆ ಟೈಮಲ್ಲಿ ನನ್ನ ಮುಸ್ಲಿಂ ಒಬ್ರು ಫ್ರೆಂಡ್ ತುಂಬಾ ಕ್ಲೋಸ್ ಇದ್ರು. ಅವರು ಡೈಲಿ ಕಾಲ್ ಮಾಡಿ ಅವ್ರಿಗೇನು ಡೌಟ್ ಇತ್ತು. ಸೊ ಅವ್ರು ನನ್ಗೆ ತುಂಬಾ ಪಾಸಿಟಿವ್ ಆಗಿ ಕರ್ಕೊಂಡು ಇದರಿಂದ ಹೊರಗೆ ತಂದಿದ್ರು. ಅದು ಹೌದು, ತಂದಿದ್ರು. ಸೊ ಹಾಗೆ ನನ್ಗೆ ಟ್ರೈ ಮಾಡಿದ್ರಿ? ಟ್ರೈ ಮಾಡಿ ಅದು ಇತ್ತೀಚೆಗರ್ಗಿತ್ತು ಹಗ್ಗ. ಈಗ ಅದಕ್ಕೆ ಬಟ್ಟೆ ಒಣಗ್ಲಿಕ್ಕೆ ಆಗ್ತದೆ ತಂದದನ್ನು. ತಂದದನ್ನು. ಆ ಒಂದು ಸಮಯದಲ್ಲಿ ಏನು ಅಂತ ಆಯ್ತು ನಿಮಗೆ? ಅಂದ್ರೆ ಅದೇ ಇವಾಗಿನ ಜನರೇಷನ್, ಇವಾಗ ನೀವು ಹೇಳಿದ್ರಿ ಸುಸೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಅಂತ ಹೇಳಿ. ಸೊ ಇವಾಗಿನ ಜನರೇಷನ್ ನೋಡ್ತಾ ಇರ್ಬೋದು, ತುಂಬಾ ಮಂದಿ ಸುಸೈಡ್ ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಮೈಂಡ್ ಸೆಟ್ ಏನ್ ಬಂದಿತ್ತು ಅವಾಗ? ಸುಸೈಡ್ ಇಲ್ಲ, ನಾನು ಮಾಡ್ತೇನೆ ಸಾಕು, ಅಮ್ಮ ಇಲ್ಲ, ಮನೇಲಿ ಯಾರಿಲ್ಲ, ಒಬ್ಬರೇ ಇದ್ದೇನೆ ಅಂತ ನಿಮಗೆ ಫೀಲ್ ಆಯ್ತು. ಆ ಫೀಲ್ ಆಗಿ ಇನ್ನೊಂದು ಫೀಲ್ ಆಗುತ್ತೆ ನೋಡಿ, ಇಲ್ಲ ನಾನು ಸಾಯ್ತೇನೆ ಅಂತ ಹೇಳಿ. ಅದು ಯಾವ ಫೀಲ್? ಅದು ಏನದು? ಅಂದ್ರೆ ತಾಯಿ ಇಲ್ಲದೆ ನನ್ಗೆ ಪ್ರತಿಯೊಂದು ತಾಯಿ ನೋಡುದು. ಮ್ಯಾರೇಜ್ ಆಗಿರ್ಲಿಲ್ವಾ? ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ಆಗಿತ್ತು, ಆಗಿ ಕೂಡ ಸುಸೈಡ್ ಟ್ರೈ ಮಾಡಿದೆ. ಏನಂತ ಬಂತು ಅವಾಗ? ವೈಫ್ ಇರ್ಲಿಲ್ವಾ ಹಾಗಾದ್ರೆ ನಿಮ್ ಜೊತೆ? ಇಲ್ಲ, ನಾನು ಇನ್ನೊಂದು ಮನೆ ಇದ್ದೆ. ಅಲ್ಲಿ ನಾನು ಯಾಕೆಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಇರೋ ಕಾಪಲ್ಲಿ ಇನ್ನೊಂದು ಮನೆ ಖಾಲಿ ಇರ್ತದೆ. ಏಕಾಂತವಾಗಿದ್ರಿ? ನಾನು ಅಮ್ಮ ತೀರಿ ಹೋದಕ್ಕೆ ನನ್ನಷ್ಟಕ್ಕೆ ನಾನು ಇರ್ಬೇಕು, ಯಾವ್ದು ಬೇಡ ನನ್ಗೆ. ಹಾಗೆ ಅಲ್ಲಿ ಇದ್ದೆ. ಮತ್ತೆ ನನ್ನ ವರ್ಕ್ ಪ್ಲೇಸ್ಗೆ ಅದು ಹತ್ತಿರ ಮನೆ. ಸ್ವಲ್ಪ ತುಂಬಾ ಹತ್ತಿರ, ಒಂದು 15-20 ಕಿಲೋಮೀಟರ್. ನನ್ನ ಮನೆಗೆ ಹೋಗೋದಾದ್ರೆ 70-80 ಕಿಲೋಮೀಟರ್ ಆಗ್ತದೆ. ಅಷ್ಟು ಟ್ರಾವೆಲ್ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಏನಂತ ಮೈಂಡ್ ಸೆಟ್ ಬಂತ ಅವಾಗ? ಬೇಡ, ಇನ್ನು ಜೀವನ ಎಂಡ್ ಮಾಡುವ, ಯಾಕೆ ತಾಯಿ ಇಲ್ಲದೆ. ಪ್ರತಿಯೊಂದು ತಾಯಿಯ ನೆನಪು ಕಾಡ್ಲಿಕ್ಕೆ ಶುರುವಾಯ್ತು. ನಿಮ್ಮ ನಂಬಿ ವೈಫ್ ಬಂದಿರ್ಲಿಲ್ವಾ? ವೈಫ್ ಬಂದಿದ್ದಾರೆ, ಬಟ್ ಅವರ ಜೀವನಕ್ಕೆ ಬೇಕಾದಷ್ಟು ಬೇಸಿಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ದೇ ಆರ್ ವರ್ಕಿಂಗ್. ಸೊ ಅದು ಅಷ್ಟು ಎಫೆಕ್ಟ್ ಆಗಲ್ಲ. ಸೊ ಹಾಗೆ ಅನಿಸ್ಕೊಂಡೆ ನನ್ಗೆ ತಾಯಿ ಅಷ್ಟು ತಾಯಿ ಏನಿಲ್ಲ. ಯಾಕಂದ್ರೆ ನನ್ಗೆ ತಾಯಿ ಡೈಲಿ ನಾವು ಜಗಳ ಅಷ್ಟು ಪ್ರೀತಿ ಜಗಳ ಮಾಡ್ಕೊಳ್ತೇವೆ. ಒಂದು ಬೆಳಿಗ್ಗೆ ಜಗಳ ಮಾಡ್ಕೊಂಡ್ರೆ ಮಧ್ಯಾಹ್ನ ರಾಜಿ ಆಗ್ತೇವೆ. ಆ ಒಂದು ಬಾಂಧವ್ಯ ಇತ್ತು. ಎಲ್ಲದಕ್ಕೂ ನನ್ಗೆ ತಾಯಿ ಇಂಪಾರ್ಟೆಂಟ್, ಎಷ್ಟು ಜಗಳ ಇದ್ರು. ಟೋಟಲ್ ಅಪ್ಸೆಟ್ ಆಗಿದೆ, ಬೇಡ ಅಂತ. ಅದೇ ಆ ಸಂದರ್ಭದಲ್ಲಿ ನನ್ನ ಒಬ್ರು ಫ್ರೆಂಡ್, ಮುಸ್ಲಿಂ ಫ್ರೆಂಡ್ ಒಬ್ರು ನನ್ನ ಹತ್ರ ಕ್ಲೋಸ್ ಆಗಿ ಡೈಲಿ ಮಾತಾಡ್ತಾ ಇದ್ರು, ಪಾಸಿಟಿವ್ ಆಗಿ ನನ್ನನ್ನು ಲೀಡ್ ಮಾಡಿದ್ರು. ಸೊ ಆ ಕ್ರೆಡಿಟ್ ಅವರಿಗೆ ಹೋಗ್ತದೆ. ಆದ್ರಿಂದ ನನಗೆ ಆ ಟಚ್ಚು ಇದೆ ಇಸ್ಲಾಂನವರೊಂದಿಗೆ. ಅವರು ಇಸ್ಲಾಂನಲ್ಲಿ ನಾವು ಸುಸೈಡ್ ಮಾಡಬಾರ್ದು, ಅದು ನಮ್ಮ ದೇಹಕ್ಕೆ. ಅವರು ನನ್ನನ್ನು ಒಂದು ಪಾಸಿಟಿವ್ ಆಗಿ ಬೇರೆ ಲೆವೆಲ್ಗೆ ಕೊಂಡೋದ್ರು, ಮತ್ತೆ ಬದುಕಿ ಬಂದಂತ. ಸೊ ಅದು ನನಗೆ ಸೆಕೆಂಡ್ ಲೈಫ್ ತರ. ಸೊ ಹಾಗಾಗಿ ನನಗೆ ಈ ಧರ್ಮದ ಮೇಲೆ ಒಲವು, ಅಧ್ಯಯನ, ರಿಸರ್ಚ್ಗೂ ಕಾರಣ ಆಗಿದೆ. ಅಮ್ಮನಿಂದ ಏನು ಮಿಸ್ ಮಾಡ್ಕೊಳ್ತೀರಿ ಇವಾಗ? ಅಮ್ಮನ ಜೊತೆ ಇರ್ಬೇಕಿತ್ತು, ಅಮ್ಮನ ಫುಡ್ ಅಥವಾ ಯಾವ್ದು ಮಿಸ್ ಆಗ್ತಾ ಇದೆ ನಿಮ್ಗೆ? ಅಮ್ಮನ ಫುಡ್ಗಿಂತಲೂ
ನನಗೆ ಸಣ್ಣದಿರುವಾಗ ನಾನು ಮೀನು ತಿನ್ನೋದಿಲ್ಲ ಅಂತ, ನನಗೆ ಮೀನು ಅಂದರೆ ಆಗಲ್ಲ. ಸೊ ಅವರು ಮಗ ಮೀನು ತಿನ್ನೋದಿಲ್ಲ ಅಂತ ಅನ್ನವನ್ನು ಗುಳ್ಳೆ ಮಾಡಿ ಅದರ ಮಧ್ಯೆ ಇಟ್ಟು ಅದನ್ನು ಕೊಡ್ತಿದ್ರು. ಆಮೇಲೆ ಬಿಸಲೆ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಗೊತ್ತಿಲ್ಲ ಅದಕ್ಕೆ. ಮೀನು ಸಾರು ಬೇಕು ನನಗೆ, ಅದು ಒಣಗಬೇಕು ಈ ಒಲೆಯಲ್ಲಿ ಕಾದು ಕಾದು 3-4 ದಿವಸ ಆದ್ಮೇಲೆ ಅದಕ್ಕೆ ಅನ್ನ ಹಾಕಿ ರೌಂಡ್ ಮಾಡಿ ತಿನ್ನೋದೇ ತುಂಬಾ ಟೇಸ್ಟ್. ಅದು ಮಿಸ್ ಮಾಡ್ತೇನೆ ನಾನು, ಅದನ್ನು ಗುಳ್ಳೆ ಮಾಡಿ ಕೊಡ್ತಾ ಇದ್ರು. ಸೊ ಅದು ಮಿಸ್ ಮಾಡ್ತಿದ್ದೇನೆ. ಆಮೇಲೆ ಯಾವಾಗ್ಲೂ ಗಾದೆಯಿಂದ ಬೈತಾ ಇದ್ರು, ದಾಲದಾಂತಿನಿ ದಾಲದಾಂತಿನಿ ಗಾಡ ಹೆಚ್ಚ, ವಂತದಾಂತಿನಿ ಕುಪ್ಪೆಚ್ಚ, ಬಡ ಅಂಡ ಬಡವರೆಲ್ಲ ಪೋಲ, ತೊಡು ಅಂಡ ತೋಡಬರಿಕೆ ಪೋಲ. ಅವರ ಪ್ರತಿಯೊಂದು ಗಾದೆಯಲ್ಲೇ ನಾನು ಜಾಸ್ತಿ ಬೈಗುಳದಿಂದ ಬೆಳೆದದ್ದು. ಅದು ಸಹ ಒಂದು ಬ್ಯೂಟಿಫುಲ್ ಗಾದೆ. ಬಡ ಅಂಡ ಬಡವರೆಲ್ಲ ಪೋ, ತೊಡು ಅಂಡ ತೋಡಬರಿಕೆ ಪೋ ಅಂತ ಹೇಳಿದ್ರೆ, ಹಸಿವಾದ್ರೆ ನೀನು ಬಡವನ ಮನೆಗೆ ಹೋಗು, ಬಟ್ ಶ್ರೀಮಂತನ ಮನೆಗೆ ಹೋಗ್ಬೇಡ. ಯಾಕಂದ್ರೆ ಅವರ ಮನೆಗೆ ಹೋದ್ರೆ ಅವರ ಐಶ್ವರ್ಯ ಮಾತ್ರ, ನನ್ನಲ್ಲಿ 10 ತೋಟ ಇದೆ, ನನ್ನ 2 ಬಂಗಲೆ ಇದೆ, ನನ್ನ 2 ಹೋಟೆಲ್ ಇದೆ, ನೀನು ಹಸಿದಿದ್ಯಾ ನೋಡಲ್ಲ. ಅದೇ ಬಡವರ ಮನೆಗೆ ಹೋದ್ರೆ ಅವರಲ್ಲಿರುವ ತಂಗಳನ್ನಾದ್ರೂ ನೀವು ಊಟ ಮಾಡಿದ್ದೀರಾ ಇಲ್ವಾ, ತಂಗಳನ್ನ ಇದೆ ಅಂತ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ನಿಮ್ಗೆ ತಿನ್ಲಿಕ್ಕೆ ಏನಾದ್ರು ಕ್ರಿಸ್ಪಿ ತಿನ್ಲಿಕ್ಕೆ ಮನಸ್ಸಾಗ್ತದೆ. ಆಗ್ಲೂ ಬಡವರ ಮನೆಗೆ ಹೋದ್ರೆ ಏನ್ ತಿಂಡಿ ಇರಲ್ಲ, ಊಟಕ್ಕೆ ಕಷ್ಟಕ್ಕೆ. ಅವರ ಮನೆಗೆ ಹೋಗ್ಬೇಡ, ಬಡವರ ಮನೆಗೆ ತಿನ್ಲಿಕ್ಕೆ ಅಂತ ಮನಸ್ಸಿದ್ರೆ. ಬಟ್ ಶ್ರೀಮಂತನ ಮನೆಯಲ್ಲಿ ಇರ್ತದೆ ಚಕ್ಕುಳಿ ಉಂಡೆ ಅದು ಇದು ಮಾಡಿ ಇಟ್ಟದ್ದು, ಬಟ್ ಅವ್ರು ನಿಮ್ಮ ಹತ್ರ ಕೇಳಲ್ಲ ತಿಂತೀಯ ಅಂತ. ಬಟ್ ನೀನು ತೋಡಂದ್ರೆ ಬೇಲಿ ಬದಿಯಲ್ಲೆಲ್ಲ ನಿಮ್ಗೆ ಹಣ್ಣು ಕಾಯೆಲ್ಲ ಸಿಗ್ತದೆ. ಈ ಕೇಪಳು ಹಣ್ಣು, ಚೂರು ಮುಳ್ಳು, ಕರಂಡೆ ಹಣ್ಣು, ಬೇರೆ ಬೇರೆ ಕುಂಟಲ್ದ ಹಣ್ಣು ಸಿಗ್ತದೆ. ಅದನ್ನು ತಿಂದ್ಕೊಂಡು ನೀನು ಅಡ್ಜಸ್ಟ್ ಆಗಂತ ಆ ಗಾದೆ, ಅದನ್ನು ನಾನು ತುಂಬಾ ಅಳವಡಿಸ್ಕೊಂಡಿದ್ದೇನೆ. ಸೊ ಹಾಗಾಗಿ ಫುಡ್ಡಲ್ಲಿ ನಾನು ಯಾವತ್ತಿಗೂ ಯಾವ್ದು ಸಿಗ್ತದೆ ಅದನ್ನು, ಯಾವತ್ತು ಫುಡ್ಡನ್ನು ನಾನು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹೇಳಲ್ಲ.